ಬಾಕ್ಸ್ ಆಫೀಸ್ನಲ್ಲಿ ಅತಿ ಹೆಚ್ಚು ಗಳಿಕೆ ಮಾಡಿದ 10 ಕನ್ನಡ ಚಿತ್ರಗಳು ಯಾವುವು? ಇಲ್ಲಿದೆ ಫುಲ್ ಲಿಸ್ಟ್. ಕನ್ನಡ ಚಿತ್ರರಂಗ ಇಂದು ಭಾರತೀಯ ಚಿತ್ರೋದ್ಯಮದಲ್ಲಿ ಒಂದು ಪ್ರಮುಖ ಸ್ಥಾನವನ್ನು ಪಡೆದುಕೊಂಡಿದೆ. ಕಳೆದ ಕೆಲವು ವರ್ಷಗಳಲ್ಲಿ ಕನ್ನಡ ಚಿತ್ರಗಳು ತಮ್ಮ ಕಥೆ, ನಿರ್ಮಾಣ, ಮೌಲ್ಯ ಮತ್ತು ಪ್ರತಿಭಾನ್ವಿತ ಕಲಾವಿದರ ಮೂಲಕ ಜಾಗತಿಕ ಮಟ್ಟದಲ್ಲಿ ಗಮನ ಸೆಳೆದಿವೆ. ಇಲ್ಲಿ ಅತಿ ಹೆಚ್ಚು ಗಳಿಕೆ ಮಾಡಿದ 10 ಕನ್ನಡ ಚಿತ್ರಗಳ ಪಟ್ಟಿಯನ್ನು ನೀಡಲಾಗಿದೆ. ಜೊತೆಗೆ ಈ ಚಿತ್ರಗಳು ಕನ್ನಡ ಚಿತ್ರರಂಗದ ಮೇಲೆ ಬೀರಿದ ಪ್ರಭಾವವನ್ನು ವಿವರಿಸಲಾಗಿದೆ. KGF ಚಾಪ್ಟರ್ 2 2022ರಂದು ಪ್ರಶಾಂತ್ ನೀಲ್ ನಿರ್ದೇಶನದ ಈ ಚಿತ್ರವು ಯಶ್ ನಾಯಕತ್ವದಲ್ಲಿ ಮೂಡಿಬಂದಿದ್ದು, ವಿಶ್ವಾದ್ಯಂತ ಸುಮಾರು 1250 ಕೋಟಿ ಗಳಿಕೆ ಮಾಡಿ ಕನ್ನಡ ಚಿತ್ರರಂಗದಲ್ಲಿ ದಾಖಲೆ ಬರೆದಿದೆ. ಈ ಚಿತ್ರವು ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಯಶಸ್ಸು ಗಳಿಸಿ ಕನ್ನಡ ಚಿತ್ರಗಳ ಶಕ್ತಿಯನ್ನು ಜಗತ್ತಿಗೆ ತೋರಿಸಿತು. 2ನೇದು ಕಾಂತಾರ. ರಿಷಬ್ ಶೆಟ್ಟಿ ನಿರ್ದೇಶನ ಮತ್ತು ನಾಯಕತ್ವದ ಈ ಚಿತ್ರವು ಸಾಂಸ್ಕೃತಿಕ ಸಂಪ್ರದಾಯಗಳನ್ನು ಆಧರಿಸಿದ ಕಥೆಯೊಂದಿಗೆ 400ರಿಂದ 450 ಕೋಟಿ ಗಳಿಕೆ ಮಾಡಿತು. ಇದು ಭಾರತದಾದ್ಯಂತ ಮತ್ತು ವಿದೇಶಗಳಲ್ಲಿ ಭಾರೀ ಜನಪ್ರಿಯತೆ ಪಡೆಯಿತು. KGF ಚಾಪ್ಟರ್ 1. KGF ಸರಣಿಯ ಮೊದಲ ಭಾಗವು 250 ಕೋಟಿ ಗಳಿಕೆಯೊಂದಿಗೆ ಕನ್ನಡ ಚಿತ್ರರಂಗದಲ್ಲಿ ಹೊಸ ಮೈಲಿಗಲ್ಲು ಸ್ಥಾಪಿಸಿತು. ಈ ಚಿತ್ರವು ಯಶ್ಗೆ ರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿ ತಂದುಕೊಟ್ಟಿತು. 4ನೇದು ಜೇಮ್ಸ್. ಪುನೀತ್ ರಾಜ್ಕುಮಾರ್ ಅವರ ಕೊನೆಯ ಚಿತ್ರವಾದ ಜೇಮ್ಸ್ 150 ಕೋಟಿಗೂ ಅಧಿಕ ಗಳಿಕೆ ಮಾಡಿತು. ಈ ಚಿತ್ರವು ಅವರ ಅಭಿಮಾನಿಗಳಿಗೆ ಭಾವನಾತ್ಮಕ ಸಂಪರ್ಕವನ್ನು ಒಡ್ಡಿತು. ನಂಬರ್ 5 ವಿಕ್ರಾಂತ್ ರೋಣ. ಕಿಚ್ಚ ಸುದೀಪ್ ಅಭಿನಯದ ಈ ಚಿತ್ರವು 158ರಿಂದ 210 ಕೋಟಿ ಗಳಿಕೆಯೊಂದಿಗೆ ಯಶಸ್ವಿಯಾಯಿತು. ಫ್ಯಾಂಟಸಿ ಥ್ರಿಲ್ಲರ್ ಶೈಲಿಯ ಈ ಚಿತ್ರವು ವಿಭಿನ್ನ ಪ್ರಯತ್ನವಾಗಿ ಗುರುತಿಸಲ್ಪಟ್ಟಿತು. ನಂಬರ್ 6 ರಾಜಕುಮಾರ. ಪುನೀತ್ ರಾಜ್ಕುಮಾರ್ ಅವರ ಈ ಚಿತ್ರವು 75 ಕೋಟಿ ಗಳಿಕೆ ಮಾಡಿ ಕನ್ನಡದಲ್ಲಿ ಮೊದಲ ಬಾರಿಗೆ ಈ ಮೈಲಿಗಲ್ಲು ತಲುಪಿತು. ಸಂತೋಷ್ ಆನಂದರಾಮ್ ನಿರ್ದೇಶನದ ಈ ಚಿತ್ರವು ಕುಟುಂಬ ಪ್ರೇಕ್ಷಕರ ಮನಗೆದ್ದಿತು. ನಂಬರ್ 7 777 ಚಾರ್ಲಿ. ರಕ್ಷಿತ್ ಶೆಟ್ಟಿ ಅಭಿನಯದ ಈ ಭಾವನಾತ್ಮಕ ಚಿತ್ರವು 100 ಕೋಟಿಗೂ ಹೆಚ್ಚು ಗಳಿಕೆ ಮಾಡಿತು. ಒಂದು ನಾಯಿ ಮತ್ತು ಮನುಷ್ಯನ ಬಾಂಧವ್ಯವನ್ನು ಚಿತ್ರಿಸಿದ ಈ ಚಿತ್ರವು ಎಲ್ಲರ ಮನಗೆದ್ದಿತು. ನಂಬರ್ 8 ಮುಂಗಾರು ಮಳೆ. ಗಣೇಶ್ ಮತ್ತು ಪೂಜಾ ಗಾಂಧಿ ಅಭಿನಯದ ಈ ಚಿತ್ರವು 50 ಕೋಟಿ ಗಳಿಕೆಯೊಂದಿಗೆ ಕನ್ನಡದಲ್ಲಿ ಮೊದಲ ಬಾರಿಗೆ ಈ ದಾಖಲೆ ಬರೆಯಿತು. ಯೋಗರಾಜ್ ಭಟ್ ನಿರ್ದೇಶನದ ಈ ಚಿತ್ರವು ರೊಮ್ಯಾಂಟಿಕ್ ಚಿತ್ರಗಳಿಗೆ ಹೊಸ ಒಲವನ್ನು ತಂದಿತು. ನಂಬರ್ 9 ಕಾಟೇರ. ದರ್ಶನ್ ಅಭಿನಯದ ಈ ಚಿತ್ರವು 67ರಿಂದ 100 ಕೋಟಿ ಗಳಿಕೆ ಮಾಡಿತು. ಗ್ರಾಮೀಣ ಕಥೆಯೊಂದಿಗೆ ಆ್ಯಕ್ಷನ್ ತುಂಬಿದ ಈ ಚಿತ್ರವು ಅಭಿಮಾನಿಗಳ ಮೆಚ್ಚುಗೆಗೆ ಪಾತ್ರವಾಯಿತು. ನಂಬರ್ 10 ರಕ್ಷಿತ್ ಅವನೇ ಶ್ರೀರಾಮನ್ ನಾಯರನ. ರಕ್ಷಿತ್ ಶೆಟ್ಟಿ ನಾಯಕತ್ವದ ಈ ಚಿತ್ರವು 80 ಕೋಟಿ ಗಳಿಕೆ ಮಾಡಿತು. ಸಾಹಸ ಮತ್ತು ಹಾಸ್ಯದ ಮಿಶ್ರಣವಾದ ಈ ಚಿತ್ರವು ವಿಭಿನ್ನ ಪ್ರೇಕ್ಷಕರನ್ನು ಆಕರ್ಷಿಸಿತು. ಕನ್ನಡ ಚಿತ್ರರಂಗದ ಮೇಲೆ ಪ್ರಭಾವ. ಈ ಚಿತ್ರಗಳು ಕನ್ನಡ ಚಿತ್ರರಂಗವನ್ನು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕೊಂಡೊಯ್ದಿವೆ. KGF ಮತ್ತು ಕಾಂತಾರದಂತಹ ಚಿತ್ರಗಳು ಪ್ಯಾನ್ ಇಂಡಿಯಾ ಯಶಸ್ಸನ್ನು ಸಾಧಿಸಿ ಕನ್ನಡ ಚಿತ್ರಗಳಿಗೆ ಹೊಸ ಮಾರುಕಟ್ಟೆ ತೆರೆದವು. ಇವು ಕೇವಲ ಗಳಿಕೆಯಲ್ಲಿ ಮಾತ್ರವಲ್ಲ, ಕತೆ, ತಂತ್ರಜ್ಞಾನ ಮತ್ತು ಪ್ರತಿಭೆಯಲ್ಲಿ ಉತ್ತಮ ಮಾನದಂಡವನ್ನು ಸ್ಥಾಪಿಸಿವೆ. ಮುಂಗಾರು ಮಳೆಯಂತಹ ಚಿತ್ರಗಳು ರೊಮ್ಯಾಂಟಿಕ್ ಶೈಲಿಗೆ ಜೀವ ತುಂಬಿದರೆ, 777 ಚಾರ್ಲಿಯಂತಹ ಚಿತ್ರಗಳು ಭಾವನಾತ್ಮಕ ಕಥೆಗಳ ಮೂಲಕ ಪ್ರೇಕ್ಷಕರ ಮೆಚ್ಚುಗೆ ಗಳಿಸಿದವು. ಈ ಯಶಸ್ಸು ಯುವ ನಿರ್ದೇಶಕರು ಮತ್ತು ಕಲಾವಿದರಿಗೆ ಪ್ರೇರಣೆಯಾಗಿದ್ದು, ಕನ್ನಡ ಚಿತ್ರರಂಗದ ಭವಿಷ್ಯವನ್ನು ಉಜ್ವಲಗೊಳಿಸಿದೆ. ಒಟ್ಟಾರೆಯಾಗಿ ಈ ಚಿತ್ರಗಳು ಕನ್ನಡ ಚಿತ್ರರಂಗದ ಸಾಮರ್ಥ್ಯವನ್ನು ತೋರಿಸುವ ಜೊತೆಗೆ ಭಾರತೀಯ ಚಿತ್ರೋದ್ಯಮದಲ್ಲಿ ಸ್ಯಾಂಡಲ್ವುಡ್ಗೆ ಒಂದು ವಿಶಿಷ್ಟ ಸ್ಥಾನವನ್ನು ಗಳಿಸಿಕೊಟ್ಟಿವೆ. ಧನ್ಯವಾದಗಳು.